ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕೆ ಇ ಅವರು ನಡೆಸುವ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗಳಾದ SDA FDA ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಕ್ವಶನ್ ಆನ್ಸರ್ನ ನೋಡೋಣ. ಇದು ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡಕ್ಕೆ ಎರಡಕ್ಕೂ ಅಪ್ಲೈ ಆಗುತ್ತೆ. ಒಂದು ಸತಿ ಎಲ್ಲ ಒಂದು 2-3 ಸತಿ ನೋಡ್ಕೊಳ್ರಿ, ಅರ್ಥ ಆಗುತ್ತೆ, ಹಾಗೆ ತಲೆಯಲ್ಲೂ ಉಳಿಯುತ್ತೆ. ಓಕೆನಾ? ಫಸ್ಟ್ ಕ್ವಶನ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ಸೂಚನೆ. ಫಸ್ಟ್ ಸೂಚನೆ ಕೊಟ್ಟಿರ್ತಾರೆ, ಸೂಚನೆನ ಓದ್ಕೊಂಡು ನೆಕ್ಸ್ಟ್ ಕ್ವಶನ್ನ ಓದಬೇಕಿರುತ್ತೆ. ಸೂಚನೆ ನೋಡೋಣ ಬರ್ರಿ ಫ್ರೆಂಡ್ಸ್. ಸೂಚನೆ: ಈ ಕೆಳಗಿನ ವಾಕ್ಯಗಳನ್ನು ಗೆರೆಯಿಂದ ಸೂಚಿಸಿದ ಭಾಗದಲ್ಲಿ ದೋಷವಿದ್ದರೆ ಮುಂದೆ ಕೊಡಲಾದ ಮೂರು ರೂಪಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ, ದೋಷವಿಲ್ಲದಿದ್ದರೆ ಸರಿಯಾಗಿದೆ ಎಂಬುದನ್ನು ಗುರುತಿಸಿ. ಉದಾಹರಣೆ: ಜಗತ್ತಿನಲ್ಲಿ ಜ್ಞಾನಕ್ಕೆ ವ್ಯಾಪಕವಾದ ಪುರಸ್ಕಾರವಿದೆ. ಪುರಸ್ಕಾರ ಕರೆಕ್ಟ್ ಇದೆನಾ? ಪುರಸ್ಕಾರ ಸರಿಯಾಗಿದೆ. ಇಲ್ಲಿ ಸಂಖ್ಯೆ 3 ಸರಿಯಾಗಿದೆ. 3 ಪುರಸ್ಕಾರ ಅಂದರೆ ಹಿಂಗೆ ಬರಿಬೇಕು. ಇದು 3 ಪುರಸ್ಕಾರ, ಇದು ಸರಿಯಾಗಿದೆ. ಆದುದರಿಂದ ಸಂಖ್ಯೆ 3 ಗುರುತಿಸಬೇಕು. ಓಕೆನಾ? ಕ್ವಶನ್ ನೋಡಿ ಫ್ರೆಂಡ್ಸ್. ಇವಾಗ ಅರ್ಥದೋಷಕ್ಕೆ ಅವಕಾಶವಿರಬಾರದು. ಅರ್ಥದೋಷ ಹಿಂಗೆ ಬರಿಬೇಕಾ? ಅರ್ಥದೋಷಕ್ಕೆ ಸರಿಯಾಗಿದೆ ನೋಡ್ರಿ. ಅರ್ಥದೋಷಕ್ಕೆ ಯಾವ್ದು ನೋಡಿ ಫ್ರೆಂಡ್ಸ್? ಇದು ಆಪ್ಷನ್ ಎ ಅರ್ಥದೋಷಕ್ಕೆ. ಓಕೆನಾ? ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಸೆಕೆಂಡ್ನೇ ಕ್ವಶನ್ನು. ಕನ್ನಡ ಮಾತೆಯ ಮುದ್ದಿನ ಕಂದ. ಮುದ್ದಿನ ಹೆಂಗೆ ಬರೆಯೋದು ಅಂತ. ಮುದ್ದಿ ಅದ್ರ ಕೆಳಗಿನ ಸರಿಯಾಗಿದೆ, ಇದೇ ಕರೆಕ್ಟಾಗಿದೆ ಅಂತ ನೋಡಿ ಫ್ರೆಂಡ್ಸ್. ಮುದ್ದಿನ ಇದು ಕರೆಕ್ಟಾಗಿದೆ, ಗೆರೆ ಎಳೆದ ಭಾಗ ಸರಿಯಾಗಿದೆ ಅಂತ ಆಪ್ಷನ್ ಡಿ ಯಲ್ಲಿದೆ, ಅದಕ್ಕೆ ಸರಿಯಾಗಿದೆ. ಯುಗಾದಿ ಹಬ್ಬದ ಶುಭಾಶಯಗಳು. ನೋಡಿ ಫ್ರೆಂಡ್ಸ್, ಶುಭಾಶಯಗಳು ಹೆಂಗೆ ಬರಬೇಕು? ಶುಭಾಶಯಗಳು ಸರಿಯಾಗಿದೆ. ಓಕೆನಾ? ಇಲ್ಲಿ ನೋಡಿ ಫ್ರೆಂಡ್ಸ್, ಶುಭಾಶಯಗಳು ಇದು ಎಲ್ಲಿದೆ ನೋಡಿ? ಶುಭಾಶಯಗಳು ಆಪ್ಷನ್ 2. ಶುಭಾಶಯಗಳು ಇಲ್ಲಿದೆ ಅಲ್ಲ, ಆಪ್ಷನ್ 2 ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ ನೋಡೋಣ. ರಾಮಾಯಣದಲ್ಲಿ ಮಂಥರೆಯ ಪಾತ್ರ ಪ್ರಧಾನವಾದದ್ದು. ಪ್ರಧಾನ ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತಂದರೆ ಸ್ಟ್ಯಾಂಡಿಂಗ್ ಲೈನ್ ಇಲ್ಲ ಇಲ್ಲಿ. ಏನಪ್ಪ ಅಂತಂದರೆ ಇದನ್ನು ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಯಾವುದು ಪ್ರಧಾನವಾದದ್ದು ಕರೆಕ್ಟ್ ಅಂತ. ಪ್ರಧಾನವಾಗಿದೆ. ಯಾವುದು ಕರೆಕ್ಟು? ಪ್ರಧಾನವಾದದ್ದು. ಓಕೆನಾ? ಆಪ್ಷನ್ ಎ ಇದು ಕರೆಕ್ಟಾಗಿರೋದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಹೊಂದಾಣಿಕೆ ಗುಣ ಇರಬೇಕೆಂದರೆ ಕನಿಷ್ಠ ತಿಳುವಳಿಕೆ ಇರಬೇಕು. ಓಕೆ, ಹೊಂದಾಣಿಕೆಯ ಗುಣ ಇರಬೇಕಾದರೆ ಕನಿಷ್ಠ ತಿಳುವಳಿಕೆ ಇರಬೇಕು. ಕನಿಷ್ಠ ಹಿಂಗೆ ಬರೆಯುವುದನ್ನು ಇದೇ ಸರಿಯಾಗಿದೆನಾ? ಯಾವ್ದು ನೋಡಿ ಫ್ರೆಂಡ್ಸ್? ಸರಿಯಾಗಿದೆ. ಕನಿಷ್ಠ ಹಿಂಗೆ ಬರಿಬೇಕು. ಓಕೆನಾ? ನೋಡಿ, ಇದು ಸರಿಯಾಗಿದೆ. ನೆಕ್ಸ್ಟ್ ಇನ್ನೊಂದು ಸೂಚನೆ ನೋಡಿ ಫ್ರೆಂಡ್ಸ್. ಈ ಕೆಳಗಿನ ಸೂಚನೆ: ಈ ಕೆಳಗೆ ಕೊಟ್ಟಿರುವ ಪದಗಳನ್ನು ಸುಧಾರಿಸಿ. ಸುಧಾರಣೆ ಇಲ್ಲದಿದ್ದರೆ ಸುಧಾರಣೆ ಇಲ್ಲ ಎಂದು ಗುರುತಿಸಿ. ಓಕೆ, ಕೆಳಗೊಂದು ಪದ ಕೊಟ್ಟಿರ್ತಾರೆ, ಅದಕ್ಕೆ ಸುಧಾರಣೆ ಆಯ್ತಾ ಇಲ್ಲ ಅಂತ ನೋಡಬೇಕು. ಸುಧಾರಣೆ ಇರಲಿಲ್ಲ ಅಂದರೆ ಸುಧಾರಣೆ ಇಲ್ಲ ಅಂತ ಬರಬೇಕು. ಸುಧಾರಣೆ ಇತ್ತಂದರೆ ಅದಕ್ಕೆ ಯಾವುದು ಪದ ಇರುತ್ತೋ ಅದನ್ನು ಬರಿಬೇಕು. ಓಕೆ, 6ನೇದು ಅನಾವಶ್ಯಕ.
ಸುಧಾರಣೆ ಇಲ್ಲ. ಓಕೆನಾ? ಅವಶ್ಯಕ, ಅನಾವಶ್ಯಕ. ಇದು ನೋಡಿ ಫ್ರೆಂಡ್ಸ್, ಅನಾವಶ್ಯಕ. ಆಪ್ಷನ್ ಎ. ದ್ರಾಕ್ಷಾಯಿಣಿ, 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 ದ್ರಾಕ್ಷಾಯಿಣಿ ಸುಧಾರಣೆ ಇಲ್ಲ. ದ್ರಾಕ್ಷಾಯಿಣಿ ನೋಡಿ ಫ್ರೆಂಡ್ಸ್, ಯಾವುದು? ದ್ರಾಕ್ಷಾಯಿಣಿ ಇಲ್ಲಿದೆ ನೋಡಿ. ನ್ಯೂನತೆ, 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 ಜ್ಞಾನತೆ ಸುಧಾರಣೆ ಇಲ್ಲ. ನ್ಯೂನತೆ ಯಾವುದು ನೋಡಿ? ಆಪ್ಷನ್ 2. ಆದರದ ಸ್ವಾಗತ, ಆದರದ ಸ್ವಾಗತ, ಆಧಾರದ ಸ್ವಾಗತ, ಆಧಾರದ ಸ್ವಾಗತ ಸುಧಾರಣೆ ಇಲ್ಲ. ಆಧಾರದ ಸ್ವಾಗತ. ಪ್ರಧಾನ ಸಂಪಾದಕ, ಪ್ರಧಾನ ಸಂಪಾದಕ, ಪ್ರಧಾನ ಸಂಪಾದಕ, ಪ್ರಧಾನ ಸಂಪಾದಕ ಸುಧಾರಣೆ ಇಲ್ಲ. ಆಪ್ಷನ್ ಎ ನೋಡಿ ಫ್ರೆಂಡ್ಸ್, ಪ್ರಧಾನ ಸಂಪಾದಕ ಕರೆಕ್ಟಾದ ಉತ್ತರ. ಮತ್ತು ನೆಕ್ಸ್ಟ್ ಕ್ವಶನ್ ನೋಡಿ. ಸೂಚನೆ: ಈ ಕೆಳಗಿನ ಪದಗಳಲ್ಲಿ ಒಂದು ಹೊಂದಾಣಿಕೆಯಾಗದ ಪದ ಇದೆ. ಆ ಪದವನ್ನು ಗುರುತಿಸಿ. ಗುಡುಗು ಮಿಂಚು, ವಿಧಿವಿಧಾನ, ದಷ್ಟಪುಷ್ಟ, ದಿಸೆ, ದಿಸೆಗೆ. ನೋಡಿ ಫ್ರೆಂಡ್ಸ್, ಆಪ್ಷನ್ ದಿಸೆಗೆ. ಗುಡುಗು ಮಿಂಚು ಇವೆಲ್ಲ ಜೋಡಿ ಪದಗಳು. ವಿಧಿವಿಧಾನ, ಓಕೆನಾ? ಇದು ಬೇರೆ. ಡವ, ಪಳ, ತಳಬುಡ, ಕೊತ, ಇದರೆಲ್ಲ ಆನ್ಸರ್ ಕೊತ. ಅಲ್ಲಲ್ಲಿ, ಒಮ್ಮೊಮ್ಮೆ, ಆಗಾಗ, ನಿಗಿ, ಆನ್ಸರ್. ಕೆಳಗೆ ಕೊಟ್ಟಿರುವ ಪದಗಳಲ್ಲಿ ಒಂದು ಮಾತ್ರ ಕೇಳಿರುವ ಪ್ರಶ್ನೆಯಾಗಿದೆ, ಆದರೆ ಆ ಉತ್ತರ ಯಾವುದೆಂದು ಸಂಖ್ಯೆಯ ಮೂಲಕ ಸೂಚಿಸಲಾಗಿದೆ. ವಿದ್ಯಾಭ್ಯಾಸ. ಉತ್ತರ: ವಿದ್ಯಾಭ್ಯಾಸ ಎಂಬುದು ಗುಣಸಂಧಿ, ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಎಣ್ಸಂಧಿ. ವಿದ್ಯಾಭ್ಯಾಸ ಸವರ್ಣ ದೀರ್ಘ ಸಂಧಿ ಎಂಬುದು ಸರಿಯಾದ ಉತ್ತರ. ಆದುದರಿಂದ ಆಪ್ಷನ್ 2 ಅನ್ನು ಗುರುತಿಸಲಾಗಿದೆ. ನೆಲವನ್ನು ಎಂಬುದು ಯಾವುದು? ನೆಲ, ಇಲ್ಲಿ ಬರುತ್ತಲ್ಲ, ವಕಾರಾಗಮ ಸಂಧಿ. ಓಕೆನಾ? ನಾವೆಲ್ಲ ಹೇಳಿ ಫ್ರೆಂಡ್ಸ್, ಇದು ಯಾವ ಸಂಧಿ? ವಕಾರಾಗಮ ಸಂಧಿ, ಸವರ್ಣ ದೀರ್ಘ ಸಂಧಿ, ಲೋಪ ಸಂಧಿ, ಆದೇಶ ಸಂಧಿ. ಲೋಪ ಸಂಧಿ. ಬೆಟ್ಟದ್ದಾವರೆ ಎಂಬುದು ಇದು ಸಿಕ್ಕಾಪಟ್ಟೆ ಸತಿ ಕ್ವಶನ್ ಆಗಿದೆ ನೋಡಿ ಫ್ರೆಂಡ್ಸ್. ಬೆಟ್ಟದ್ದಾವರೆ ಅಂದರೆ ಲೋಪ ಸಂಧಿ, ಆಗಮ ಸಂಧಿ, ಸವರ್ಣ ದೀರ್ಘ ಸಂಧಿ, ಆದೇಶ ಸಂಧಿ. ಬೆಟ್ಟದ್ದಾವರೆ ಆದೇಶ. ಓಕೆನಾ? ದಶರಥ ಎಂಬುದು ಸಪ್ತಮಿ, ಪ್ರಥಮ, ನಾಮಪದ, ಷಷ್ಠಿ. ದಶರಥ ಎಂಬುದು ನಾರ್ಮಲಿ ನಿಮಗೆ ಗೊತ್ತಿರುತ್ತೆ ನಾಮಪದ. ಹೊಲದಲ್ಲಿ ಎಂಬುದು ಸಪ್ತಮಿ ವಿಭಕ್ತಿ ದ್ವಿತೀಯ, ಚತುರ್ಥಿ, ಸಂಬೋಧನ. ಸಪ್ತಮಿ ಎಂಬುದು ಅಲ್ಲಿ ಅದು ಸಪ್ತಮಿ ವಿಭಕ್ತಿ. ಇದು ಸಪ್ತಮಿ ಜಾಸ್ತಿ ಕೇಳ್ತಾರೆ ನೋಡಿ. ಸೀತೆಯ ದೆಸೆಯಿಂದ ಇದು ದ್ವಿತೀಯ.
ತೃತೀಯ, ಚತುರ್ಥಿ, ಪಂಚಮಿ ವಿಭಕ್ತಿ. ಓಕೆನಾ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಸೂರ್ಯೋದಯ ಎಂಬುದು ಯಾವ ಸಂಧಿ ಅಂತ ಕ್ವಶನ್ ಕೇಳ್ತಾರೆ. ಸೂರ್ಯ ಪ್ಲಸ್ ಉದಯ, ಇದು ಸೂರ್ಯೋದಯ ಆಗುತ್ತೆ, ಅದು ಗುಣಸಂಧಿ. ನೆತ್ತೆಯನ್ನು ಎಂಬುದು ಲೋಪ ಸಂಧಿ, ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ, ಎಂಡ್ ಸಂಧಿ. ಇದು ನೆತ್ತೆಯನ್ನು ಎಂಬುದು ಯಕಾರಾಗಮ ಸಂಧಿ. ಓಕೆನಾ. ಕೆಳಗೆ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ಅಖ್ಖಾಟ ಎಂಬುದು ಕ್ರಿಯಾವರ್ಧಕವ್ಯಯ, ಭಾವಸೂಚಕ ಅವ್ಯಯ, ಅನ್ವರ್ತಕ ನಾಮಾವ್ಯಯ, ಅನುಕರಣವ್ಯಯ, ಭಾವಸೂಚಕ ಅವ್ಯಯ. ಗಾರ, ಕಾರ, ಈಗ ಎಂಬುದು ತದ್ಧಿತಾಂತ ಪ್ರತ್ಯಯ, ಭಾವಾರ್ಥಕ ನಾಮ, ರೂಢಿನಾಮ, ತದ್ಧಿತಾಂತ ನಾಮ, ತದ್ಧಿತಾಂತ ಪ್ರತ್ಯಯ. ಓಕೆನಾ. ಮೈದಳವಿ ಎಂಬುದು ಕ್ರಿಯಾ ಸಮಾಸ, ಗಮಾಸ, ಗಮಕ ಸಮಾಸ, ಬಹುವ್ರೀಹಿ ಸಮಾಸ, ದ್ವಂದ್ವ ಸಮಾಸ. ಮೈದೊಡವಿ ಎಂಬುದು ಗಮಕ ಸಮಾಸ. ಬರುವನು ಎಂಬುದು ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತಕಾಲ ಯಾವುದೂ ಅಲ್ಲ, ಭವಿಷ್ಯತ್ ಕಾಲ. ಸೊಗಸಾದ ಎಂಬುದು ಸಾಮಾನ್ಯಾವ್ಯಯ, ಅನುಕರಣವ್ಯಯ, ಭಾವಸೂಚಕ ಅವ್ಯಯ, ಸಾಮಾನ್ಯವ್ಯಯ. ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಒಂದು ಮಾತ್ರ ಅಚ್ಚಗನ್ನಡ ಪದ, ಉಳಿದ 3 ಪದಗಳು ಅನ್ಯ ಭಾಷೆ ಪದಗಳಾಗಿದ್ದು ಕನ್ನಡ ಪದಗಳನ್ನು ಗುರುತಿಸಿ. ಅಸಲಿ, ನಕಲಿ, ಸಾಬೂನು, ಆಕಳು. ಓಕೆನಾ. ಇದರೊಳಗೆ ಯಾವ್ದು ಆನ್ಸರ್ ಅಂತಂದ್ರೆ ಆಕಳು ಎಂಬುದು ದೇಶಿ ಪದ ಆಗೈತಿ. ಇತ್ತಲು, ಕವರು, ಮೇಜು, ಶತಕ. ಇತ್ತಲು ಎಂಬುದು ದೇಶಿ ಪದ. ಓಕೆನಾ. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್. ಮನೆ, ಪಿತೃ, ಮಾತೃ, ಭೂಮಿ. ಇದರೊಳಗೆ ಮನೆ ಎಂಬುದು ದೇಶೀಯ ಪದ. ಅನಾರ್ಯ, ತೆಂಕಣ, ಅರಣ್ಯ, ಗೃಹ. ಆನ್ಸರ್ ತೆಂಕಣ. ಕೆಳಗಿನ ಖಾಲಿ ಸ್ಥಾನವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ಈ ಚಿಹ್ನೆ ನೋಡಿ ಫ್ರೆಂಡ್ಸ್, ಇದು ಯಾವ ಚಿಹ್ನೆ ಎಂಬುದು, ಇದು ಯಾವ ಚಿಹ್ನೆ, ಡ್ಯಾಶ್ ಅಂತ. ಆವರಣ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ, ಅರ್ಧ ವಿರಾಮ ಚಿಹ್ನೆ, ಪೂರ್ಣ ವಿರಾಮ. ಇದು ಯಾವುದು, ಅರ್ಧ ವಿರಾಮ ಚಿಹ್ನೆ. ಇದು ನೋಡಿ ಫ್ರೆಂಡ್ಸ್, ಇದು ಡ್ಯಾಶ್ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ, ಪೂರ್ಣ ವಿರಾಮ ಚಿಹ್ನೆ, ಪೂರ್ಣ ಆವರಣ, ಭಾವಸೂಚಕ. ಇದು ಯಾವುದಂದ್ರೆ ಭಾವಸೂಚಕ ಚಿಹ್ನೆ ಆಗೈತಿ. ಈ ಕೆಳಗಿನ 4 ಕೃತಿಗಳಲ್ಲೂ ಒಂದು ಗುಂಪಿಗೆ ಸೇರದ ಕೃತಿ ಇದು ಯಾವುದೆಂದು ಗುರುತಿಸಿ. ಸಂಖ್ಯೆಯ ಮೂಲಕ ಗುರುತಿಸಿ. ಹುಳಿಮಾವಿನ ಮರ, ಹುಚ್ಚು ಮನಸ್ಸಿನ 10 ಮುಖಗಳು, ಚಿದಂಬರ ರಹಸ್ಯ, ನೆನಪಿನ ದೋಣಿಯಲ್ಲಿ. ಚಿದಂಬರ ರಹಸ್ಯ. ಓಕೆನಾ. ಇದು ಯಾವುದಪ್ಪ ಅಂದ್ರೆ ಹುಳಿಮಾವಿನ ಮರ, ಇದು ಎಲ್ಲ ಒಬ್ಬರದೇ, ಇದು ಮಾತ್ರ ಚಿದಂಬರ ರಹಸ್ಯ ಬೇರೆಯವ್ರದ್ದು. ಓಕೆನಾ. ಗೀತಾ ನಾಗಭೂಷಣ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ. ಬದುಕು ಕಾದಂಬರಿ, ಕುಸುಮವಾಲೆ, ಕ್ರಾಂತಿ ಕಲ್ಯಾಣ, ಬಂಡಾಯ. ಬದುಕು ಕಾದಂಬರಿ ಗೀತಾ ನಾಗಭೂಷಣ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕಾದಂಬರಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಡ್ಯಾಶ್ ಇದು ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕಾರ. ಡಾಕ್ಟರ್ ಕೆ.ಬಿ. ಪುಟ್ಟಪ್ಪ, ಪಿ. ಲಂಕೇಶ್, ದೇವನೂರು ಮಹಾದೇವ, ಬಿ. ಸಿ. ರಾಮದೇವ ಶರ್ಮ. ಓಕೆನಾ. ಆನ್ಸರ್ ಯಾವುದು, ಕೆ.ವಿ. ಪುಟ್ಟಪ್ಪ. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್. ಡ್ಯಾಶ್ ಸಾಧನೆಗಾಗಿ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿತು. ಕಾದಂಬರಿ ಸಾಹಿತ್ಯ, ಮಕ್ಕಳ ಸಾಹಿತ್ಯ, ಹಾಸ್ಯ ಸಾಹಿತ್ಯ, ನಾಟಕ ಸಾಹಿತ್ಯ. ಓಕೆನಾ ಫ್ರೆಂಡ್ಸ್.
ಈಗೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ಮುಂದೆ ನಿಮಗೆ KPSCಯಲ್ಲಿ ನಡೆಸಲಾದ ಎಕ್ಸಾಮ್ಸ್ಗಳಿಗೆ ಕೇಳ್ಬೋದು. ಇದು ತುಂಬ ಸತಿ ರಿಪೀಟ್ ಆಗಿದೆ, ಮುಂದೆನೂ ರಿಪೀಟ್ ಆಗುತ್ತೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.